ತಪ್ಪು ಮಾಹಿತಿ ಹೋಗ್ಬೇಕು. ಇದ್ರ ಬಗ್ಗೆ ಚರ್ಚೆಗೆ ಅವಕಾಶ ಕೊಡ್ತಿದ್ರು ಕೊಡ್ರಿ. ಇದ್ರ ಬಗ್ಗೆ ಚರ್ಚೆ ಒಬ್ಬೊಬ್ಬರೊಂದು ಅಭಿಪ್ರಾಯ ಕೊಟ್ಟರೆ ಆ ಕ್ಷೇತ್ರದಲ್ಲಿ ಮಾತಾಡ್ತಾರೆ. ಏನಿಲ್ಲ, ನನ್ಗೆ ಗೊತ್ತುಂಟು, ಕೊಡ್ಬೇಕು ಕುಟ್ಕೊಳ್ಳಿ. ಈಗ ನನ್ಗೆ ಗೊತ್ತಿದೆ ಏನ್ ಮಾಡ್ಬೇಕಂತ ಹೇಳಿ. ಆಯ್ತು, ನೀವ್ ಮಾತಾಡಿ. ರಾಜಕಾರಣ ಮಾಡಕ್ ಬಂದ್ರೆ ಧರ್ಮದ ಹೆಸರು ಮಾಡ್ತಾ ಇದ್ರೆ. ಒಂದ್ ನಿಮಿಷ ಅಧ್ಯಕ್ಷೆ, ಈಗ ಅಶೋಕ್ ಅವರು ಅವ್ರದ್ದು ವಿಚಾರ ಮಂಡನೆ ಮಾಡಿದ್ರು. ಜಿಲ್ಲಾ ಮಂತ್ರಿಗಳು ಅವ್ರಿಗೆ ಏನ್ ನ್ಯೂನ್ಯತೆ ಇದೆ, ಅವ್ರದ್ದು ಏನಿದೆ ಅವ್ರು ಮಾಡಿದ್ರು. ಇವರಿಬ್ಬರು ಮಧ್ಯೆ ಆ ಕ್ಷೇತ್ರದ ಶಾಸಕರು ಅವ್ರು ಬಲಿಯಾಗಿದ್ದಾರೆ. ಅವ್ರದ್ದು 2 ನಿಮಿಷ ಮಾತು ಕೇಳ್ಬಿಟ್ಟಿದ್ದೇವೆ. ಅಲ್ಲ, ಏನು ಮಾತಾಡಿಲ್ಲ, ಎಂದು ಮಾತಾಡಿಲ್ಲ, ಎದ್ದಿದ್ದೀನಿ ಅಂತ ಹೇಳಿ ಅವಕಾಶ ಕೊಡ್ಸೋದು. ಮೆಂಬರ್ ಆಫ್ ದಿ ಹೌಸ್ ಅಧ್ಯಕ್ಷ ಜಾಸ್ತಿ ಅಶೋಕಿಗೆ ಸುನಿಲ್, ಅಶೋಕಿಗೆ ರವಿ ಬಗ್ಗೆ ಸಿಂಪತಿ ಇದೆ, ಅವರು ಸ್ವಲ್ಪ ಹೇಳಿ. ಅಧ್ಯಕ್ಷರೇ, ಬಹಳ ನೋವಾಗುತ್ತೆ ಈ ವಿಚಾರವನ್ನ ಮಾತಾಡೋದಕ್ಕೆ. ಅಲ್ಲಿಯ ಸ್ಥಳೀಯ JDS ಮತ್ತೆ ಬಿಜೆಪಿಯ ಕಾರ್ಯಕರ್ತರು ಆ ಎರಡೂ ಪಕ್ಷದ ಹೈಕಮಾಂಡ್ ಅನ್ನ ದಾರಿ ತಪ್ಪಿಸಿ ಮಂಡ್ಯಕ್ಕೆ ಬೆಂಕಿ ಇಟ್ಟಿರುವಂತ ವಿಚಾರ ಇದು. ಈ ರೀತಿ ಮಾತಾಡಿದ್ರೆ ಅರ್ಥ ಇಲ್ಲ. ಅಸೆಂಬ್ಲಿ ಸದಸ್ಯರ ಏನ್ ನಡೆದಿದೆ ಸತ್ಯವನ್ನ ಕೇಳ್ಕೊಳ್ಳಿ. 29 ಪುಸ್ತಕ ತೆಗೆದು ಹೇಳಿ ನಮ್ಗೆ ಯಾವ ಪ್ರೊಸೀಜರ್ ಅಲ್ಲಿ ನೀವು ಮಾತಾಡ್ತಿದ್ದೀರಿ? ಯಾವ ಪ್ರೊಸೀಜರ್ ಇದು? ಭಾಷಣ ಮಾಡಿದ ನಂತರ ಹೋಗ್ತಿದ್ದೀರಿ. ಯಾವ ಪ್ರೊಸೀಜರ್ ಮಾತಾಡ್ತಿದ್ದೀರಿ? ಕ್ಷೇತ್ರದಲ್ಲಿ ನಾವು ಮಂಡ್ಯದ ಪ್ರೊಸೀಜರ್ ಹೇಳಿ. ನಮ್ಮ ಮಾತಾಡಿ ಪ್ರೊಸೀಜರ್ ಅದು 12ನೇ ತಿಂಗಳು ನನ್ನ ಹತ್ರ ಇಬ್ರು ಜನತಾದಳದ ಕಾರ್ಯಕರ್ತರು ಬಂದು ಆಂಜನೇಯನ ದೇವಸ್ಥಾನದ ಎದುರುಗಡೆ ಗರುಡಗಂಬವನ್ನ ನೆಡಬೇಕು ಅಂತ ಬಂದ್ರು. ಗರುಡಗಂಬ ಅಂದ್ರೆ ಕಲ್ಲಲ್ಲಿ ದೇವಸ್ಥಾನದ ಮುಂದೆ ನೆಡುವಂತ ಕಲ್ಲಿನ ಕಂಬ, ಗರುಡಗಂಬ ನೆಡಬೇಕು. ಇವ್ರಿಗೆ ಪ್ರೊಸೀಜರ್ ಇದೆ ಮಾತಾಡೋದಕ್ಕೆ. ಮಾನ್ಯ ಅಧ್ಯಕ್ಷರೇ, ನಿಮ್ಮ ಇಚ್ಛೆ ಅಂತೆ 9 ಅಂದ್ರೆ 9, 9:30 ಅಂದ್ರೆ 9:30 ನಾವೆಲ್ಲ ಬಂದು ಇಲ್ಲೇ ಕೋಆಪರೇಷನ್ ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ಇವತ್ತು ಗವರ್ನರ್ ಇದ್ರ ಮೇಲೆ ಚರ್ಚೆ ನಡೆದಿದೆ.
ಅದನ್ನ ಬಿಟ್ಟಿದ್ ಬೇರೆ ಏನೇನೋ ಚರ್ಚೆ ಮಾಡ್ತೀರಂತಂದ್ರ ಸದನಕ್ಕೇನ ನಿಯಮ ನಿಯಮಾವಳಿ ಇಲ್ವಾ? ನೀವೆಲ್ಲಿ ಬೇರೆ ಬಗ್ಗೆ ಮಾತಾಡಿದ್ರೆ ಅಶೋಕ್ ಒಂದ್ ಸೆಕೆಂಡ್ ಡೆಪ್ಯೂಟಿ ಲೀಡರ್ ಸ್ವಲ್ಪ ಕೇಳಿ ಇದಕ್ಕೆ ಚರ್ಚೆ ಅಲ್ಲ, ಕೊಡಿ. ಕೇಳಿ. ಅದ್ರ ಚರ್ಚೆ ಅಲ್ಲ, ಕೊಡಿ. ಆಯ್ತಪ್ಪ ಮಾತಾಡ್ ಇಲ್ಲಿ ಚರ್ಚೆ ವಿಷಯ ಅಲ್ಲ. ಅಲ್ಲ ಈಗ ಏನಿದೆ, ಅಲ್ಲ ಈಗ ಏನಾಯ್ತು, ರಾಜ್ಯಪಾಲ ಭಾಷಣ ಬಗ್ಗೆ ಚರ್ಚೆ ನಡೀತಾ ಇದೆ. ಮೊನ್ನೆ ಪ್ರತಿಪಕ್ಷ ನಾಯಕರು ಮಾತಾಡಿದ್ರು, ಅದರ ನಂತರ ಈ ಕಡೆ ನಮ್ಮ ರಂಗನಾಥ್ ಮಾತಾಡಿದ್ರು, ಈ ಕಡೆ ವಿಜೇಂದ್ರ ಮಾತಾಡಿದ್ರು, ಮತ್ತೆ ಶಿವಲಿಂಗೇಗೌಡರು ಮಾತಾಡಿದ್ರು. ತದನಂತರ ನಮ್ಮ ಸ್ಟೇಟ್ಮೆಂಟ್ ಮಾಡ್ತಂದ್ರೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಟರು. ನಾನು ಚನ್ನಬಸಪ್ಪ ಮಾತಾಡಿದ ನಂತರ ರವಿ ಅವ್ರು ಮಾತಾಡುವಂತ ಇತ್ತು. ಸೊ ಈಗ ಅವ್ರು ರಾಜ್ಯಪಾಲ ಭಾಷಣವನ್ನೇ ಅವ್ರು ಮಾತಾಡಿದ್ರು, ಸ್ಟೇಟ್ಮೆಂಟ್ ಚರ್ಚೆಯನ್ನು ಮಾಡೋದಲ್ಲ. ಅವರು ರಾಜ್ಯಪಾಲ ಭಾಷಣ ಇದೆಯಾ ಅದನ್ನು 2 ನಿಮಿಷ ಮುಗಿಸ್ತಾ ಇದ್ದಾನು. ಹಾಗೆ ಹೇಳಿಲ್ಲ, ನಾನು ಹೇಳ್ತಿದ್ದೇನೆ ಈಗ ಹಾಗೆ ಹೇಳಿಲ್ಲ. ಕುಮಾರ್ ಹೇಳಿದ್ರು ಈಗ ಅಲ್ಲ ಅದೆಲ್ಲ ನೆಕ್ಸ್ಟ್ ಮಾತಾಡುದು ಬೈಕ್ ಕೊಡಿ ಅಂತ ಹೇಳಿದ್ರು ಅವರು. ರಾಜ್ಯಪಾಲರ ಭಾಷೆ ಮೇಲೆ ಮಾತಾಡಿ ಸದಸ್ಯರು ಪಂಚಾಯತ್ ಮಾಡಲ್ಲ ಅಂದ್ರೆ ನೀವು ಯಾವ ತರ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.